ಇವತ್ತು ನಾನು ಇದೇ ಪಾರ್ಟಲ್ಲಿ ಸೆಕೆಂಡ್ ಸೈಡ್ ಸೆಟ್ಟಿಂಗ್ ಯಾವ ಥರ ಮಾಡೋದು ಅಂದರೆ ಮೆಷಿನ್ ಸೆಟಪ್. ಈಗ ಫಸ್ಟ್ ಸೈಡ್ಗೆ ಕೋಆರ್ಡಿನೇಟ್ ಸಿಸ್ಟಮ್ ಸೆಟ್ ಮಾಡಿದ್ದೀವಿ. ಓಕೆ, ಇವಾಗ ನೀವು ನೆಕ್ಸ್ಟ್ ಸೆಕೆಂಡ್ ಸೈಡ್ ಆಪೋಸಿಟ್ ಸೈಡ್ ಮಾಡಬೇಕು. ಓಕೆ, ಇದಕ್ಕೆ ಕೋಆರ್ಡಿನೇಟ್ ಸಿಸ್ಟಮ್ ಹೇಗೆ ಸೆಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ, ಲಾಸ್ಟ್ ಕಾಂಟೂರ್ ಅಂದರೆ ಫಸ್ಟ್ ಆಪರೇಷನ್ ಲಾಸ್ಟ್ ಕಾಂಟೂರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಬಂದ ತಕ್ಷಣ ಇಲ್ಲಿ ಮೆಷಿನ್ ಸೆಟಪ್ ಅಂತ ಇದೆ. ಮೆಷಿನ್ ಸೆಟಪ್ ಅಲ್ಲಿ ಇಲ್ಲಿ ಬಿಫೋರಾ ಇಲ್ಲ ಆಫ್ಟರ್ ಅಂತ ಕೇಳುತ್ತೆ. ನಾವು ಬಂದ್ಬಿಟ್ಟು ಬಿಫೋರ್ ಅಲ್ಲ ಆಫ್ಟರ್ ಅಲ್ಲಿ ಇನ್ನೊಂದು ಸೆಟಪ್ ಆಡ್ ಮಾಡಬೇಕು. ಆಫ್ಟರ್ನ ಕ್ಲಿಕ್ ಮಾಡಿದ್ರೆ ಈ ತರ ಸೆಟಪ್ 1 ಅಂತ ಕ್ಲಿಕ್ ಆಗುತ್ತೆ. ಇಲ್ಲಿ ಸೆಟಪ್ ಅಂತ ಕೊಟ್ಟಿದೀವಿ, ಇಲ್ಲಿ ಸೆಟಪ್ 1 ಅಂತ ಬಂದಿದೆ. ಇದನ್ನ ಸೇವ್ ಅಂಡ್ ಎಕ್ಸಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ತರ ಇನ್ನೊಂದು ಸೆಟಪ್ ಓಪನ್ ಆಗುತ್ತೆ, ಚೈನ್ ಲಿಂಕ್. ಓಕೆನಾ, ಇವಾಗ ಇದಕ್ಕೆ ಇನ್ನೊಂದು ಕೋಆರ್ಡಿನೇಟ್ ಕ್ರಿಯೇಟ್ ಮಾಡಬೇಕು, ಕೋಆರ್ಡಿನೇಟ್ ಮ್ಯಾನೇಜರ್. ಓಕೆ, ಆಲ್ರೆಡಿ ನಮ್ಮ ಹತ್ರ ಒಂದು ಕೋಆರ್ಡಿನೇಟ್ ಇದೆ. ನೆಕ್ಸ್ಟ್ ನಾವು ಇನ್ನೊಂದು ಆಪೋಸಿಟ್ ಸೈಡ್ ಕೋಆರ್ಡಿನೇಟ್ ಸಿಸ್ಟಮ್ ಕ್ರಿಯೇಟ್ ಮಾಡಬೇಕು. ಇದನ್ನ ನಾವು ಡಿಫೈನ್ ಮೆಥಡ್ ಅಲ್ಲಿ ಯಾವ ತರ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನೋಡೋಣ. ಓಕೆ, ಈ ತರ ಒಂದು ಸ್ಕೆಚ್ ಹಾಕಿದ್ದೀನಿ. ಸ್ಕೆಚ್ ಹಾಕ್ಬಿಟ್ಟು ಓಕೆ ಕೊಟ್ಟಿದ್ದೀನಿ. ಓಕೆ, ಶೋ, ಈ ಸ್ಕೆಚ್ ನಮಗೆ ಶೋ ಆಗ್ತಿದೆಯಾ ನೋಡಿ, ಶೋ ಆಗ್ತಿದೆ. ಓಕೆ, ಇವಾಗ ಕೋಆರ್ಡಿನೇಟ್ ಮ್ಯಾನೇಜರ್ಗೆ ಹೋದ್ಮೇಲೆ ಆ್ಯಡ್ ಅಂತ ಕೊಟ್ಬಿಟ್ಟು ಇದು ಇಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಇದ್ರೆ ಅದು ಆಟೋಮೆಟಿಕ್ ಆಗಿ ಮ್ಯಾಕ್ 1 ಇಂದ ಸೆಕೆಂಡ್ ಪೊಸಿಷನ್ ಅಂತ ಸೆಲೆಕ್ಟ್ ಆಗಿಬಿಡುತ್ತೆ. ನೀವು ಇದನ್ನ ಟಾಪ್ ಕಾರ್ನರ್ ಆಫ್ ದ ಮಾಡಲ್ ಬಾಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಆರ್ ಎಲ್ಸ್ ಸೆಂಟರ್ ಆಫ್ ದ ಮಾಡಲ್ ಬಾಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡಿಕೊಂಡು ಇವಾಗ ಇಲ್ಲಿ ಮ್ಯಾಕ್ 2 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾಕ್ 2 ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ 2 1 ಮ್ಯಾಕ್ 2 1 ಪೊಸಿಷನ್. ಓಕೆ, ಇವಾಗ ಡಿಫೈನ್ ಮೆಥಡ್ನ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಡಿಫೈನ್ನ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಆರಿಜಿನ್ ಅಂತ ಒಂದು ಆಪ್ಷನ್ ಬರುತ್ತೆ. ಓಕೆ, ಅದು ಆರಿಜಿನ್ ಬಂದ್ಬಿಟ್ಟು ನಾವು ಸ್ಕೆಚ್ ಏನು ಮಾಡಿದೀವಲ್ವಾ ಅದನ್ನ ಸೆಲೆಕ್ಟ್ ಮಾಡಬೇಕು. ಆರಿಜಿನ್ ನೀವು ಆರಿಜಿನ್ ಕ್ಲಿಕ್ ಮಾಡಿದ ತಕ್ಷಣನೇ ನೆಕ್ಸ್ಟ್ ಎಕ್ಸ್ ಡೈರೆಕ್ಷನ್ ಯಾವುದು ಅಂತ ಕೇಳುತ್ತೆ. ನಮಗೆ ಎಕ್ಸ್ ಡೈರೆಕ್ಷನ್ ಯಾವುದು, ಎಕ್ಸ್ ಡೈರೆಕ್ಷನ್ ಬಂದ್ಬಿಟ್ಟು ಇದನ್ನ ಕ್ಲಿಕ್ ಮಾಡಿ. ಓಕೆ, ಆಟೋಮೆಟಿಕ್ ಎಕ್ಸ್ ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ವೈ ಡೈರೆಕ್ಷನ್ ಕೇಳುತ್ತೆ, ವೈನ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ನಮಗೆ ಕ್ರಿಯೇಟ್ ಆಗುತ್ತೆ. ಓಕೆ, ಕ್ರಿಯೇಟ್ ಆದ್ಮೇಲೆ ಓಕೆ ಅಂತ ಕೊಟ್ರೆ ಇಲ್ಲಿ ಡಿಫೈನ್ ಮೆಥಡ್ ಅಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ ಸೆಟ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಮ್ಯಾಕ್ 2 1 ಪೊಸಿಷನ್. ಓಕೆನಾ,